ನಮಸ್ಕಾರ ಎಲ್ಲರಿಗೆ ಸಜ್ಜನಾರ್ದನ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಪ್ರಿವ್ಯೂನ ಕೊನೆಯ ದಿನ ಇವತ್ತು. ಹಬ್ಬ ಮಂಡೆ ಬಿಸಿಯಾಗಿ ಹೋಗಿತ್ತು. ಯಾಕೆಂತಂದರೆ ಎಲ್ಲ ತಂಡಗಳ ಎಲ್ಲ ನಾನು ನೋಡಬೇಕು, ಓಕೆ ಯಾವ ತಂಡ ಹೇಗಿದೆ, ಈಗ ಯಾರು ಇಂಜೂರ್ ಆಗಿದ್ದಾರೆ, ಈಗ ಹೊಸದಾಗಿ ಯಾರು ಬಂದಿದ್ದಾರೆ, ಆಕ್ಷನ್ನಲ್ಲಿ ಇದ್ದಂತಹ ಟೀಮ್ ಹಾಗೆ ಉಂಟಾ, ಚೇಂಜ್ ಆಗಿದೆ, ಅದು ಇದೆಲ್ಲ ಇನ್ಫಾರ್ಮೇಷನ್ ಮಾಡಿಕೊಂಡು ಒಂದೊಂದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡ್ತಿದ್ದೆ. ಅಂತೂ ಇವತ್ತು ಆ ಪ್ರಿವ್ಯೂಗೆ ಮುಕ್ತಿ ಸಿಗ್ತದೆ ಬೆಳಿಗ್ಗೆ. ಈಗ ಮಾತಾಡ್ತಿರುವಂತಹ ತಂಡ ಪಂಜಾಬ್ ಕಿಂಗ್ಸ್. ಮತ್ತು ಸಂಜೆ LSG ತಂಡದ ವಿಡಿಯೋ ಬರ್ತದೆ. ಬಿಟ್ಟರ್ ಫ್ಯಾಕ್ಟ್ ಒಂದು ಹೇಳ್ತೇನೆ, ಎಂತಂದರೆ ಪಂಜಾಬ್ ಕಿಂಗ್ಸ್ IPL ಹಿಸ್ಟ್ರಿಯ ದ ಮೋಸ್ಟ್ ಫ್ಲಾಪ್ ಟೀಮ್. ಅಫೆಂಡ್ ಆಗಲಿಕ್ಕಿಲ್ಲ. ಕಮೆಂಟ್ ಸೆಕ್ಷನ್ಲಿಗೆ ಬರ್ತದೆ, RCB ಏನು ಕಿತ್ತದಬಾಕಿದ್ದಾರೆ, ಡೆಲ್ಲಿ ಏನು ಕಿತ್ತಬಾಕಿದ್ದಾರೆ, ಅವರೇನು ಕಪ್ ವಿನ್ ಆಗಿದ್ದಾರೆ, ಹಾಗೆ ಹೀಗೆ. ಎಸ್, RCB ವಿನ್ ಆಗಲಿಲ್ಲ, ಡೆಲ್ಲಿ ವಿನ್ ಆಗಲಿಲ್ಲ. ಬಟ್ ಪಂಜಾಬಿಗೆ ಕಂಪೇರ್ ಮಾಡಿದರೆ ಫ್ಯಾನ್ ಬೇಸಲ್ಲಿ ಆಗಿರ್ಬೋದು, ಪ್ಲೇ ಆಫಿಗೆ ಹೋಗಿರೋದು ಆಗಿರ್ಬೋದು, ಫೈನಲ್ಸಿಗೆ ಹೋಗಿರೋದು ಆಗಿರ್ಬೋದು, ಈ ಥರದ ಒಂದು ಅಚೀವ್ಮೆಂಟ್ಸ್ ಆದರೂ ಖಂಡಿತವಾಗಿ ಸಹ RCB ಮಾಡಿದೆ, ಡೆಲ್ಲಿ ಮಾಡಿದೆ. ಪಂಜಾಬ್ ಟೀಮ್ ನನಗೆ ಗೊತ್ತಿದ್ದಾಗೆ ಅವರು ಲಾಸ್ಟ್ ಟೈಮ್ ಪ್ಲೇ ಆಫಿಗೆ ಹೋದದ್ದು ಯಾವಾಗ, ಒಂದು 10-12 ವರ್ಷ ಆಗಿದೆ. ಪ್ಲೇ ಆಫಿಗೆ ತೆರ್ಗಡೆ ಆಗ್ತಾ ಇಲ್ಲ ಅಂದರೆ ಪಂಜಾಬ್ ಟೀಮ್ ಈಗ ಒಂಥರ ಅಂತ ಹೋಗಿದೆ. ಎಲ್ಲ ಒಂದು ಫ್ರ್ಯಾಂಚೈಸಿಗೆ ಪಂಜಾಬ್ ಫ್ರೀ 2 ಪಾಯಿಂಟ್ ಬರ್ತದೆ ಅಂತ. 2008ರಲ್ಲಿ ಪ್ಲೇ ಆಫಿಗೆ ಹೋಗಿದ್ರು. ಓ ಮೈ ಗಾಡ್, ಶಾನ್ ಮಾರ್ಷ್ ಆಡಿದಂಥ ಆಟ ಸೋ ಗುಡ್. ಆವಾಗ ನಂದು ಒಂಥರ ಭಾರಿ ಫೇವ್ರೆಟ್ ಟೀಮ್ ಆಗಿತ್ತು. ಯಾಕಂದರೆ ನನ್ನ ಒಂದು ಏನು ಯುವರಾಜ್ ಸಿಂಗ್ ಇದ್ದು ದೊಡ್ಡ ಫ್ಯಾನ್ ನಾನು. ಸೊ ಯುವರಾಜ್ ಸಿಂಗ್ ಸಹ ಇದ್ರಲ್ಲ ಅಲ್ಲಿ, ಓಹೋ ಅಂತ ಅನಿಸಿತ್ತು 2008ರಲ್ಲಿ ಪಂಜಾಬ್ ಟೀಮ್ ಆಡ್ತಿದ್ದಾಗ. ಅದಾದಮೇಲೆ ಆ ಟೀಮಿಗೆ ಎಂತಾಯ್ತಂತವೇ ಗೊತ್ತಿಲ್ಲ. ಹೋಪ್ಲೆಸ್ ಪರ್ಫಾರ್ಮೆನ್ಸ್ ಮಾರೆ. ಆ್ಯಂಡ್ ಆ ಟೀಮಲ್ಲಿ ಓನರ್ ಪುಣ್ಯಕ್ಕೆ ಕಾವ್ಯ ಮಾರನೆಲ್ಲ ಆಗಿದ್ದಿದ್ರೆ ಅಲ್ಲಿ ಗ್ರೌಂಡಲ್ಲಿಯೇ ಸಿಟ್ಟೆಲ್ಲ ತೋರಿಸ್ತಿದ್ರೆ, ಎಂತ ಸಾವು ಆಡ್ತಿದ್ರೆ ಹಾಗೆ ಹೀಗೆ ಅಂತ. ಅವ್ರ ಓನರ್ ಪ್ರೀತಿ ಸಿಂಟ ಏನು ಚಂದ ಮಾರೆ, ಅವರ ಸ್ಮೈಲೇ ಚಂದ, ನೋಡ್ತಾನೆ ಇರಬೇಕಂತ ಅನ್ನಿಸ್ತದೆ ಅವರನ್ನು. ಓಕೆ, ಈ ವಿಡಿಯೋ ನಾನು ಹೆಂಡ್ತಿಗೆಲ್ಲ ಕಳಿಸ್ಬೇಡಿ. ಸೋ ಬ್ಯೂಟಿಫುಲ್ ಅಂತ ಓನರು. ಆ್ಯಂಡ್ ಭಯಂಕರ ಸಪೋರ್ಟಿವ್ ಓನರ್ ಮಾರ್ರೆ. ಈ ಮಾತನ್ನು ನೀವು ಒಪ್ತೀರಿ. ಒಂದು ಲೀಗ್ ಹಂತದಲ್ಲಿ 14 ಮ್ಯಾಚಲ್ಲಿ 4 ಮ್ಯಾಚ್ ವಿನ್ ಆದರೆ ಸಹ ಅಂತ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಪ್ರೀತಿ ಸಿಂಟವ್ರು. ಅಷ್ಟು ಸಪೋರ್ಟಿವ್, ಎಲ್ಲಿ ಸಹ ಸಿಟ್ಟನ್ನು ಗ್ರೌಂಡಲ್ಲಿ ತೋರಿಸ್ತಿರ್ಲಿಲ್ಲ. ಅಂದರೆ ಹಿಂಗೆ ಮಾಡ್ತಿದ್ರು, ಏನಾಗ್ತಾ ಇದೆಯಪ್ಪ ಅಷ್ಟೇ ತೋರಿಸ್ತಿದ್ರು. ಬಿಟ್ಟರೆ ಆಲ್ವೇಸ್ ಸ್ಮೈಲಿಂಗ್. ಒಂದು ವಿಕೆಟ್ ಬಿದ್ದರೆ, ಒಂದು 4 ಹೋದರೆ ಸಹ ಮ್ಯಾಚೇ ವಿನ್ ಆದಾಗೆ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಮಾರೆ ಪ್ರೀತಿ ಸಿಂಟವರು. ಆ್ಯಂಡ್ ಆಕ್ಷನಲ್ಲಿ ಸಹ ಟು ಬಿ ಆನೆಸ್ಟ್ ಒಳ್ಳೆ ಟೀಮನ್ನೇ ಪಿಕ್ ಮಾಡ್ತಾರೆ ಅವರು. ಬಟ್ ಪ್ಲೇಯರ್ಸಿಗೆ ಎಂತಾಗ್ತದೆ ಅಂತ ಗೊತ್ತಾಗೋದಿಲ್ಲ. KL ರಾಹುಲ್ ಮುನ್ನಡೆಸಿದ್ರು ಪಂಜಾಬ್ ಕಿಂಗ್ಸನ್ನು, ಮಯಾಂಕ್ ಅಗರ್ವಾಲ್ ಇದ್ದರು, ಮ್ಯಾಕ್ಸ್ವೆಲ್ ಅವರಿದ್ದರು, ವೀರೇಂದ್ರ ಸೆಹ್ವಾಗ್ ಇದ್ದರು, UV ಎಲ್ಲ ಇದ್ದರು. ಸೊ ಯಾರು ಬಂದರೂ ಸಹ ಒಂದು ಕಪ್ ವಿನ್ ಮಾಡಿಸ್ಲಿಕ್ಕಾಗಲಿಲ್ಲ. ಕಪ್ಪು ವಿನ್ ಮಾಡಿಸು ಸಾಯ್ಲಿ. ಪ್ಲೇ ಆಫಿಗೆ ಸರಿ ಕೆಟ್ಟು ಹೋಗ್ತಾ ಇಲ್ಲ. ಎಷ್ಟೋ ವರ್ಷ ಆಯಿತು ತಂಡ ಪ್ಲೇ ಆಫಿಗೆ ಹೋಗದೆ. ಈಗ ಬಟ್ ಭಯಂಕರ ಸ್ಟ್ರಿಕ್ಟ್ ಡಿಸಿಷನ್ಗೆ ಬಂದಿದ್ದಾರೆ. ರಿಟೆನ್ಷನಲ್ಲಿ ಅವರು ರಿಟೈನ್ ಮಾಡಿದ್ದೆ ಇಬ್ಬರನ್ನು. ಆ್ಯಂಡ್ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಡೀ IPL ಹಿಸ್ಟ್ರಿಯಲ್ಲಿ ಲೋಕಲ್ ಫ್ಲೇವರ್ ಜಾಸ್ತಿ ಆ್ಯಡ್ ಮಾಡೋದು ಪಂಜಾಬೇ. ಎಷ್ಟು ಜನ ಸಿಕ್ಕರಿರ್ತಾರೆ ಮಾರ ಅವರ ಟೀಮಲ್ಲಿ ಪಂಜಾಬ್ ಮೂಲದವರು. ಈವನ್ ನೋಡಿ, ರಿಟೈನ್ ಮಾಡಿದ 2 ಪ್ಲೇಯರ್ಸನ್ನು, ಯಾರನ್ನು, ಪ್ರಭ್ಸಿಮ್ರನ್ ಸಿಂಗ್ ಆ್ಯಂಡ್ ಶಶಾಂಕ್ ಸಿಂಗ್, ಇಬ್ಬರು ಸಹ ಲೋಕಲ್ ಹುಡುಗರು. ಆ್ಯಂಡ್ ಶಶಾಂಕ್ ಸಿಂಗ್ ಬಗ್ಗೆ ಹೇಳಲೇಬೇಕು, ಬಿಫೋರ್ ಗೋಯಿಂಗ್ ಟು ದಿ ಪ್ಲೇಯಿಂಗ್ 11 ಎಂಥ ಜರ್ನಿ ಮಾರ. ಲಾಸ್ಟ್ ಆಕ್ಷನಲ್ಲಿ, ಮಿನಿ ಆಕ್ಷನಲ್ಲಿ ಬೈ ಮಿಸ್ಟೇಕಾಗಿ ಸೆಲೆಕ್ಟ್ ಆಗಿದ್ದಂತಹ ಆಟಗಾರ ಶಶಾಂಕ್ ಸಿಂಗ್. ಅವು ಬೇರೆ ಶಶಾಂಕ್ ಸಿಂಗನ್ನು ತಗೊಳ್ಳಿಕ್ಕೆ ಹೋಗಿ ಈ ಶಶಾಂಕ್ ಸಿಂಗನ್ನು ತಗೊಂಡಿದ್ರು ಪಂಜಾಬ್ ಅವರು. ಅದಾದಮೇಲೆ ಅವ್ರು ಹೇಳಿದ್ರು, ಅಯ್ಯೋ ನಾವು ಬೈ ಮಿಸ್ಟೇಕಾಗಿ ಬೈ ಮಾಡಿದ್ದು, ನಾವು ಬೇರೆ ಶಶಾಂಕ್ ಸಿಂಗ್ ಅಂತ ಅಂದ್ಕೊಂಡೋದಾಗಿತ್ತು ಅಂತ. ಬಟ್ ಅಗೈನ್ ಪ್ರೀತಿ ಸಿಂಟ್ ಅವರ ದೊಡ್ಡ ಗುಣ, ಅವ್ರೇನು ಹೇಳಿದ್ರು ಅಂತಂದರೆ, ಇಲ್ಲ ಇಟ್ಸ್ ಓಕೆ, ವಿ ವಾಂಟ್ ಟು ರಿಟೈನ್. ಅಂದರೆ ಇರಲಿ, ನಮ್ಮ ಬೈ ಮಿಸ್ಟೇಕಾಗಿ ತೊಗೊಂಡಿದ್ರು ಕೂಡ ನಾವು ಇಟ್ಕೊಳ್ತೇವೆ ಅವರನ್ನು ತಂಡದಲ್ಲಿ ಅಂತ ಹೇಳಿದರು. ಅದಾದಮೇಲೆ ಮೇ ಬಿ ಪ್ರಾಕ್ಟೀಸ್ ಸೆಷನ್ನೆಲ್ಲ ಭಾರಿ ಚೆಂದ ಮಾಡಿ ಆಡಿದ್ರ ಅಂತ ಶಶಾಂಕ್ ಸಿಂಗ್ ಅವರಿಗೆ ಮ್ಯಾಚಲ್ಲಿ ಆಡಲಿಕ್ಕೆ ಅವಕಾಶಗಳು ಸಿಕ್ಕಿತ್ತು ಸೆಕೆಂಡ್ ಹಾಫ್ ಆಫ್ ದ IPL. ಓ ಮೈ ಗಾಡ್, ಎಂಥ ಪರ್ಫಾರ್ಮೆನ್ಸ್ ಮಾರೆ, ಸಾಲಿಡ್. ಲಾಸ್ಟ್ ಟೈಮ್ ಪಂಜಾಬಲ್ಲಿ ಇಂಪ್ರೆಸ್ ಮಾಡಿದಂಥ ಆಟಗಾರ ಯಾರು ಅಂತಂದರೆ ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾ ಈಗ ಬೇರೆ ಫ್ರ್ಯಾಂಚೈಸಿಗೆ ಹೋಗಿದ್ದಾರೆ. ಶಶಾಂಕ್ ಸಿಂಗ್ ಅವ್ರನ್ನ ರಿಟೈನ್ ಮಾಡಿದ್ರಲ್ಲ, ಸೂಪರ್ ಜರ್ನಿ ಅನ್ನೋ ಮನುಷ್ಯನಿಗೆ ಯಾವಾಗ ಯಾವ ಥರ ಲಕ್ ಚೇಂಜ್ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಲಕ್ ಇರಬೇಕು. ಆ್ಯಂಡ್ ಲಕ್ಗೆ ನಿಮಗೆ ಒಂದು ಕರೆಕ್ಟಾಗಿ ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಳ್ಬೇಕು. ಶಶಾಂಕ್ ಸಿಂಗ್ ಅವರು ಪೂರ್ತಿ ಯುಟಿಲೈಸ್ ಮಾಡಿಕೊಂಡ್ರು. ಈಗ ರಿಟೈನ್ ಆಗಿದ್ದಾರೆ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಶಶಾಂಕ್ ಸಿಂಗ್. ಆ್ಯಂಡ್ 4 ನಿಮಿಷ ಮಾತಾಡಿದ ಇದರದೇ. ಈಗ ಒಂದು ಕ್ಯಾಪ್ಟನ್ ಇವರಿಗೆ ಒಬ್ಬರು ಬೇಕಿತ್ತು, ಹೊಸ ಕ್ಯಾಪ್ಟನ್ ಬೇಕಿತ್ತು. ಶ್ರೇಯಸ್ ಅಯ್ಯರ್ ಅವ್ರನ್ನ 26.25 ಕೋಟಿ ಕೊಟ್ಟು, ಓ ಮೈ ಗಾಡ್, ಭಯಂಕರ ದೊಡ್ಡ ಡಿಸಿಷನ್. ಯಾಕಂದರೆ ಇಬ್ಬರೇ ಪ್ಲೇಯರ್ಸನ್ನು ರಿಟೈನ್ ಮಾಡಿದ್ದು, ಪರ್ಸಲ್ಲಿ ಇಷ್ಟಿಷ್ಟು ದುಡ್ಡಿತ್ತು, ಸುರಿದಿದ್ದಾರೆ.
ಬಟ್ ಬರೀ ಬ್ಯಾಟ್ಸ್ಮನ್, ಆಲ್ರೌಂಡರ್ ಅಲ್ಲ, ವಿಕೆಟ್ ಕೀಪರ್ ಅಲ್ಲ, ಬೌಲರ್ ಅಲ್ಲ, ಎಂತ ಸಹ ಅಲ್ಲ, ಜಸ್ಟ್ ಅ ಪ್ಲೇಯರ್, ಜಸ್ಟ್ ಅ ಬ್ಯಾಟ್ಸ್ಮನ್ಗೆ 26.25 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ ಅಂತಂದರೆ ಎಷ್ಟು ನಂಬಿಕೆ ಇಟ್ಕೊಂಡಿರಬಹುದು ಶ್ರೇಯಸ್ ಅಯ್ಯರ್ ಮೇಲೆ ಪಂಜಾಬ್ ತಂಡ ಅಂತ ಇದರಲ್ಲೇ ಗೊತ್ತಾಗ್ತದೆ. ಎಸ್, ಶ್ರೇಯಸ್ ಅಯ್ಯರ್, ನಾನು ಟಕ್ಕಂತ ಒನ್ ಡೌನಲ್ಲಿ ಆಗ್ತಾ ಇದ್ದೇನೆ, ಶ್ರೇಯಸ್ ಅಯ್ಯರ್ ಅವ್ರನ್ನ ಪ್ರಭ್ ಸಿಮ್ರನ್ ಸಿಂಗ್ ಹಾಗೂ ಶ್ರೇಯಸ್ ಅಯ್ಯರ್ ಓಪನಿಂಗ್, ಇನ್ನೊಬ್ಬ ಬ್ಯಾಟ್ಸ್ಮನ್ ಲಾಸ್ಟಿಗೆ ಹೇಳ್ತಾನೆ, ಶ್ರೇಯಸ್ ಅಯ್ಯರ್ ಅವರಿಗೆ ದೊಡ್ಡ ಜವಾಬ್ದಾರಿ, ಕಪ್ ಗಿಪ್ಪು ಸಾಯಲಿ, ಅವ್ರು ಪ್ಲೇ ಆಫಿಗೆ ತೊಗೊಂಡೋದ್ರೆ ಅವರನ್ನು ರಾಜನ್ ಥರ ಮೆರೆಸ್ತಾರೆ. ಯಾಕಂದರೆ ಎಷ್ಟೋ ವರ್ಷ ಆಯ್ತಲ್ಲ ಪ್ಲೇ ಆಫಿಗೆ ಹೋಗಿದೆ. ಶ್ರೇಯಸ್ ಒಳ್ಳೆ ಬೈ ಮಾರ, ಭಯಂಕರ ಒಳ್ಳೆ ಪ್ಲೇಯರ್, ಕೂಲ್ ಕಾಮ್ ಆ್ಯಂಡ್ ಕಂಪೋಸ್ಟ್ ಅಂತ ಹೇಳ್ತಾರಲ್ಲ, ಯಾವಾಗ ಗೇರ್ ಚೇಂಜ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಆ ಒಂದು ಸ್ವ್ಯಾಗ್ ಉಂಟು ಮನುಷ್ಯನಿಗೆ, ಆ್ಯಂಡ್ ಬ್ರ್ಯಾಂಡ್ ವ್ಯಾಲ್ಯೂ ಆ್ಯಡ್ ಮಾಡೇ ಮಾಡ್ತಾರೆ ಅವರು ಖಂಡಿತವಾಗಿ. ಲುಕ್ ಗಿಕ್ ಅದೆಲ್ಲ ಅಂದರೆ ಅವ್ರ ಆ್ಯಡ್ಸ್ ಗೀಡ್ಸಿಗೆಲ್ಲ ಸಹ ಪರ್ಫೆಕ್ಟ್ ಹೇಳಿ ಮಾಡಿಸಿದ ಒಂದು ಆಟಗಾರ ವ್ಯಕ್ತಿ ಶ್ರೇಯಸ್ ಅಯ್ಯರ್ ಅವರು. ಅದಾದ ಮೇಲೆ 4 ಆಲ್ರೌಂಡರ್ಸ್, 4 ಪೊಟೆನ್ಷಿಯಲ್ ಆಲ್ರೌಂಡರ್ಸ್, ಎಲ್ಲ 4 ಜನ ಸಹ ಫಾರಿನರ್ಸ್, ಮಾರ್ಕಸ್ ಸ್ಟಾಯ್ನಿಸ್, ಗ್ಲೆನ್ ಫಿಲಿಪ್ಸ್, ಮತ್ತು ಅಫ್ಘಾನಿಸ್ತಾನದ ಅಜ್ಮತುಲ್ಲಾ ಒಮರ್ಜಾಯ್, ಅದಾದಮೇಲೆ ಮಾರ್ಕೋ ಆ್ಯನ್ಸನ್. ಎಂಥ ಬೈ ಮಾರೆ, ಸೀರಿಯಸ್. ಮ್ಯಾಕ್ಸ್ವೆಲ್, ಅಲಕ್ ಬುಲಕ್ ನಿಮಗೆ ಸಹ ಗೊತ್ತುಂಟು, ಆಡಿದ್ರು, ಇಲ್ಲ, ಬಟ್ ನಿಂತರೆ ಅಮೇಝಿಂಗ್. ಲಾಸ್ಟ್ ಟೈಮ್ RCBಗೆ ಹೋಪ್ಲೆಸ್ ಆಗಿ ಆಟ ಆಡಿದರು. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಸೀಸನ್ ಪಂಜಾಬ್ಗೆ ಸಹ ಹೀಗೆ ಹೋಪ್ಲೆಸ್ ಆಗಿ ಆಟ ಆಡಿದರು. ಬಟ್ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಡೌನ್ ಆಗೋದಿಲ್ಲ, ಯಾಕಂತಂದರೆ ಅವರ ಒಂದು ಕೆಪಾಸಿಟಿ ಭಯಂಕರ ಇರೋದ್ರಿಂದಾಗಿ, ಮ್ಯಾಚನ್ನು ಯಾವ ಕ್ಷಣಕ್ಕೆ ಬೇಕಾದರೂ ಟರ್ನ್ ಮಾಡುವಂಥ ಎಬಿಲಿಟಿ ಇರೋದ್ರಿಂದಾಗಿ ಅವರು ಎಂಥದೇ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟರೂ ಕೂಡ ಆಕ್ಷನಲ್ಲಿ ಅವರು ಒಳ್ಳೆ ಪ್ರೈಸಿಗೆ ಸೇಲ್ ಆಗಿಯೇ ಆಗ್ತಾರೆ. ಪಂಜಾಬ್ ಮತ್ತೆ ಪುನಃ ಅವರ ಮೇಲೆ ಭರವಸೆ ಇಟ್ಟುಕೊಂಡು ಬೈ ಮಾಡಿದ್ದಾರೆ. ಇಬ್ಬರು ಏನು ಆಸ್ಟ್ರೇಲಿಯನ್ ಆಲ್ರೌಂಡರ್ಸ್, ಮಾರ್ಕಸ್ ಸ್ಟಾಯ್ನಿಸ್ ಮತ್ತು ಮ್ಯಾಕ್ಸ್ವೆಲ್ಲು. ಇದು ಸ್ಟಾಯ್ನಿಸ್ ಅವರು ಮೀಡಿಯಂ ಪೇಸರ್ ಆಗಿ ಒಂದು ಆಲ್ರೌಂಡ್ ಪ್ರದರ್ಶನ ಕೊಟ್ಟರೆ, ಇವರು ಸ್ಪಿನ್ನರ್ ಆಗಿ ಕಾಣಿಸ್ಕೊಳ್ತಾರೆ. ಅಂದರೆ ಅಫ್ಕೋರ್ಸ್ ಬ್ಯಾಟ್ಸ್ಮನ್ ಇವರಿಬ್ಬರು ಕೂಡ, ಬಟ್ ಮ್ಯಾಕ್ಸ್ವೆಲ್ ಅವರ ಕಡೆಯಿಂದ 2 ಓವರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ ಅಜ್ಮತುಲ್ಲಾ ಒಮರ್ಜಾಯ್, ಓ ಮೈ ಗಾಡ್, ಸೂಪರ್ ಅಂದರೆ ಸೂಪರ್ ಅಪ್ಪ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, 100ಗೆ 100. ಬೌಲಿಂಗ್ ಕೂಡ ಸುಮ್ಮನೆ ಮೀಡಿಯಂ ಪೇಸ್ ಅಲ್ಲ, ಒಳ್ಳೆ ಸ್ವಿಂಗ್ ಬೌಲರು. ಅದಾದಮೇಲೆ ಶಶಾಂಕ್ ಸಿಂಗ್ ಆ್ಯಸ್ ಅ ಒಂದು ಫಿನಿಷರ್ ಥರ ಯೂಸ್ ಆಗ್ತಾರೆ ಪಂಜಾಬ್ ಕಿಂಗ್ಸಿಗೆ. ಅದಾದಮೇಲೆ ಅವರಿಗೆ ಸಪೋರ್ಟ್ ಕೊಡಲಿಕ್ಕೆ ಮಾರ್ಕೋ ಆ್ಯನ್ಸನ್ ಅವರು ಕೂಡ ಹಾಗೆ ಒಳ್ಳೆ ಆಲ್ರೌಂಡರ್, ಮೋರ್ ಆಫ್ ಅ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಓಪನರ್ ಆಗಿ ಅಂದರೆ ಏನು ಪವರ್ ಪ್ಲೇಯಲ್ಲಿ ಮಾರ್ಕೋ ಆ್ಯನ್ಸನ್ ಅವರು ಒಂದು ಕಡೆಯಿಂದ ಬಾಲ್ ಹಾಕಿದರೆ, ಇನ್ನೊಂದು ಕಡೆಯಿಂದ ಹರ್ಷ್ದೀಪ್ ಸಿಂಗ್ ಅವರು ಬಾಲ್ ಹಾಕ್ತಾರೆ. ಅದ್ರ ಬಗ್ಗೆ ಮತ್ತೆ ಅವ್ರು ಮಧ್ಯೆ ಬರ್ತಾರೆ. ಮಾರ್ಕೋ ಆ್ಯನ್ಸನ್ ಕೂಡ. ಈ 4 ಜನ ಸಹ ಪ್ರಾಪರ್ ಆಲ್ರೌಂಡರ್ಸ್ ಮಾರ್ರೆ. ಅದರಲ್ಲಿ ಸಹ 3 ಜನ ಅಂತೂ ಪ್ರಾಪರ್ ಆಲ್ರೌಂಡರ್ಸ್, ಸ್ಟಾಯ್ನಿಸ್, ಮ್ಯಾಕ್ಸ್ವೆಲ್ ಮತ್ತು ಒಮರ್ಜಾಯ್. ಇವರು ಕೂಡ, ಮಾರ್ಕೋ ಆ್ಯನ್ಸನ್ ಕೂಡ ಟು ಬಿ ಆನೆಸ್ಟ್ ಒಂದು ರೇಂಜ್ಗೆ ಆಲ್ರೌಂಡರ್. ಅದಾದ ಮೇಲೆ ಇನ್ನೊಂದು ಚಿಕ್ಕ ಆಲ್ರೌಂಡರ್ ಯಾರು ಅಂತಂದರೆ ಹರ್ಪ್ರೀತ್ ಬ್ರಾರ್, ಎಗೈನ್ ಲೋಕಲ್ ಫ್ಲೇವರ್, ಸಿಂಗ್ ಅವರು. ಆ್ಯಂಡ್ ಒಳ್ಳೆ ಸ್ಪಿನ್ ಆಲ್ರೌಂಡರ್ ಇವರು. ಕಂಜೂಸ್ ಬೌಲರ್, ಭಯಂಕರ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಆ್ಯಂಡ್ RCB ಮೇಲೆ ಹೇಗೆ ಶ್ರೇಯಸ್ ಗೋಪಾಲ್ ಅವರು RCB ಮೇಲೆ ಒಳ್ಳೆ ಪ್ರದರ್ಶನ ಕೊಡ್ತಾರೋ, ಹಾಗೆ ಇವರು ಬ್ರಾರ್ ಕೂಡ ಹಾಗೆ. RCB ಕಂಡ್ರೆ ಅದೆಂಥ ದ್ವೇಷ ಅಂತ ಗೊತ್ತಿಲ್ಲ ಮಾರೆ, ಒಳ್ಳೆ ಆಟ ಆಡ್ತಾರೆ RCB ಮೇಲೆ ಅವರು. ಅದಾದ ಮೇಲೆ ಫಾಸ್ಟ್ ಬೌಲರ್ ಹರ್ಷ್ದೀಪ್ ಸಿಂಗನ್ನು ರಿಟೈನ್ ಮಾಡಿರಲಿಲ್ಲ, ಕೊನೆಗೆ RTM ಯೂಸ್ ಮಾಡಿದರು. ನನಗೆ ಯಾಕೆ ರಿಟೈನ್ ಮಾಡಿರಲಿಲ್ಲ ಅಂತಲೇ ಆಶ್ಚರ್ಯ ಆಗಿತ್ತು ಮಾರೆ, ರಿಟೈನೇ ಮಾಡ್ಕೊಳ್ಬೋದಿತ್ತು, ಗೊತ್ತಿಲ್ಲ. ಅವ್ರನ್ನ RTM ಅಲ್ಲಿ ಬೈ ಮಾಡಿದ್ರು, 18 ಕೋಟಿ ತನಕ ಹೋಗಿದ್ರು ಅಂತ ಕಾಣ್ತದೆ. ಅಗೇನ್ ಲೋಕಲ್ ಫ್ಲೇವರ್. ಎಷ್ಟು ಜನ, 4 ಜನ ಆಯಿತು ಮಾರ್ರೆ ಇದು ಸಿಕ್ಕರು. ಸೂಪರ್ ಡೂಪರ್. ಹರ್ಷ್ದೀಪ್ ಸಿಂಗ್ ಓಪನಿಂಗ್ ಸ್ಲಾಟಲ್ಲಿ ಒಂದು 2 ಓವರ್ ಹಾಕ್ತಾರೆ, ಲಾಸ್ಟ್ ಡೆತ್ ಓವರಲ್ಲಿ 2 ಓವರ್ ಹಾಕ್ತಾರೆ. ಸ್ಲೋವರ್ ಬೌಲರ್ ಸೂಪರಾಗಿ ಹಾಕ್ತಾರೆ, ಅಮೇಝಿಂಗ್ ಬೌಲರ್. ಅದಾದಮೇಲೆ ಚಿಂದಿ ಚಿತ್ರಾನ್ನ ಸ್ಪಿನ್ನರ್ ಸಿಕ್ಕಿದ್ರು, ಚಾಹಲ್ ಅವ್ರನ್ನ ಬೈ ಮಾಡಿದ್ದಾರೆ ಪಂಜಾಬ್ ಅವರು. ಸೊ ಪ್ಲೇಯಿಂಗ್ 10 ಆಯಿತು, ಇನ್ನೊಬ್ಬ ಪ್ಲೇಯರ್ ಬೇಕಲ್ಲ. ಇವ್ರದ್ದು ಒಂದೇ ಒಂದು ಡ್ರಾಬ್ಯಾಕ್ ಏನಂತಂದರೆ, 4 ಜನ ಈಗ ಫಾರಿನ್ ಆಲ್ರೌಂಡರ್ಸ್ ಆದರೂ, ಬೌಲಿಂಗ್ ಒಳ್ಳೆ ಉಂಟು, ಬೌಲಿಂಗ್ ಆಪ್ಷನ್ಸ್ ಉಂಟು, ಇಂಡಿಯನ್ ಬ್ಯಾಟಿಂಗ್ ಇಲ್ಲ. ಈಗ ಪ್ರಭ್ ಸಿಮ್ರನ್ ಸಿಂಗ್ ಇದ್ದಾರೆ, ಆ್ಯಂಡ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಯಾರು ಅಂತಂದರೆ ಶ್ರೇಯಸ್ ಅಯ್ಯರ್. ಮತ್ತು ಎಲ್ಲ ಯಂಗ್ಸ್ಟರ್ಸ್ ಇರೋದು. ಪ್ರಭ್ ಸಿಮ್ರನ್ ಸಿಂಗಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಆ್ಯಂಡ್ ಶಶಾಂಕ್ ಸಿಂಗ್ ಕೂಡ ಹಾಗೆ. ಅವ್ರಿಗೆ ವರ್ಷ ಆಗಿದೆ, ಇಲ್ಲ ಅಂತಲ್ಲ, ಬಟ್ IPL ಓವರಾಲ್ ಅವ್ರು ಜಾಸ್ತಿ ಮ್ಯಾಚೆಲ್ಲ ಆಡಲಿಲ್ಲ ಅವರು. ಈಗ ಓಪನರ್ ಆಗಿ ಪ್ರಿಯಾಂಶ್ ಆರ್ಯ ಇವರನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆ್ಯಂಡ್ ಅವರು ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಒಳ್ಳೆ ಮಾಡಿ ಆಟ ಆಡಿದ್ದಾರೆ. ಒಂದೇ ಓವರಲ್ಲಿ 6 ಬಾಲ್ಗೆ 6 ಸಿಕ್ಸ್ ಹೊಡೆದಿದ್ದಾರೆ. ಆ್ಯಂಡ್ 3.8 crore ಕೊಟ್ಟು ಬೈ ಮಾಡಿರುವಾಗ ಮೇ ಬಿ
ಅವರನ್ನು ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಒಂದು ಅಂದರೆ ಇಂಟೆಂಟಾಗಿ ಆಟ ಆಡಲಿಕ್ಕೆ. ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗ್ ಅಂತೂ ಭಾರಿ ಚೆಂದ ಮಾಡಿ ಆಡ್ತಾರಪ್ಪ. ಈ ಕುಲ್ಟ್ರೆಲ್ಲ ಹಾಗೆ ಅಂತ ಅವ್ರದ್ದು ಬಾಡಿ ಫ್ಲೆಕ್ಸಿಬಲ್ ಇರ್ತದ ಅಂತ. ಪ್ರಭ್ಸಿಮ್ರನ್ ಸಿಂಗ್ ಆಗಿರ್ಬೋದು, ಆಯುಷ್ ಬದೋನಿ ಆಗಿರ್ಬೋದು, ಅಲ್ಲಿ ಪೊರೆಲ್, ಅಭಿಷೇಕ್ ಪೊರೆಲ್, ಇವರೆಲ್ಲ ನೋಡ್ಲಿಕ್ಕೆ ಕುಳ್ಳಕ್ಕೆ ಇರ್ತಾರೆ ಮಾರ. ಒಳ್ಳೆ ಪಾಕೆಟ್ ಡೈನಮೈಟ್, ಡಮ್ 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 ಅಂತ ಹೊಡಿತಾ ಇರ್ತಾರೆ. ಜಿತೇಶ್ ಶರ್ಮಾ ಅವರು ಕೂಡ ಜಾಸ್ತಿ ಏನು ಹೈಟ್ ಏನಿಲ್ಲ, ಕುಳ್ರು ಹಾಗೆ ಅಂತ ಮರ. ಅಂದರೆ ಸ್ವಲ್ಪ ಹೈಟ್ ಚಿಕ್ಕ ಇರೋರು, ಅವರಿಗೆ ಬಾಡಿ ಫ್ಲೆಕ್ಸಿಬಿಲಿಟಿ ಇರ್ತದೆ ಎಂತಂತ ಗೊತ್ತಿಲ್ಲ. ಸೊ ಇದು ಪ್ಲೇಯಿಂಗ್ 11 ಸೂಪರ್ ಡೂಪರ್ ಪ್ಲೇಯಿಂಗ್ 11 ಆಯಿತಾ. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ನೆಹಾಲ್ ವಾದೇರ್ ಅವರಿದ್ದಾರೆ, ಮುಂಬೈಲಿ ಆಡ್ತಾಯಿದ್ರು. ಒಳ್ಳೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು, ಒಳ್ಳೆ ಪವರ್ ಉಂಟು, ಅವರನ್ನು ಯೂಸ್ ಮಾಡಿಕೊಳ್ಬೋದು. ಇಲ್ಲ ನಮಗೆ ಬೌಲರ್ಸ್ ಬೇಕು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂತಿದ್ರೆ, ನಮ್ಮ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಅವರಿದ್ದಾರೆ. ಹಾಗೆಯೇ ಯಶ್ ಠಾಕೂರ್ ಅವರು LSGಗೆ ಆಡ್ತಾಯಿದ್ರು, ವಿಕೆಟ್ ಟೇಕಿಂಗ್ ಬೌಲರ್ ಅವರು, ಅವರನ್ನು ಯೂಸ್ ಮಾಡಿಕೊಳ್ಬೋದು. ಸೊ ನನಗೆ ಈ ಟೀಮ್ ವಾವ್ ಅಂತ ಅನ್ನಿಸ್ತಾ ಉಂಟು ಮಾರೆ. ಇಟ್ಸ್ ಫುಲ್ ಆಫ್ ವಾವ್ ಆಲ್ರೌಂಡರ್ಸ್. 4 ಜನ ಏನು ಆಲ್ರೌಂಡರ್ಸ್ ಇದ್ದಾರೆ, 4 ಜನ ಸಹ ವಾವ್. ಸೊ ನನಗೆ ಫೈನಲಿ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ಪಂಜಾಬ್ ಟೀಮ್ ಸೂಪರ್ ಡೂಪರ್ ಟೀಮನ್ನು ಪಿಕ್ ಮಾಡಿದ್ದಾರೆ. ಮೇ ಬಿ ಎಕ್ಸೆಪ್ಟ್ ಓಪನಿಂಗ್ ಪ್ಯಾರ್. ನನಗೆ ಈ ಟೀಮ್ ಫಾಡು ಅಂತ ಅನ್ನಿಸ್ತದೆ ಮಾರೆ. ಡೆಪ್ತ್ ಭಯಂಕರ ಉಂಟು, ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಕೂಡ ಒಳ್ಳೆ ಉಂಟು. ಓಕೆ, ನೆಹಾಲ್ ವಾದೇರ ಒಳ್ಳೆ ಇದ್ದಾರೆ. ಆ್ಯಂಡ್ ಬೌಲಿಂಗ್ ಆಪ್ಷನ್ ಉಂಟು, ಯಶ್ ಠಾಕೂರು, ವೈಶಾಖ್ ಎಲ್ಲ ಇದ್ದಾರೆ. ಒಂದು ಓಪನಿಂಗ್ ಕಾಂಬಿನೇಷನ್ ಒಂಚೂರು ಡೌಟ್ ಉಂಟು ಬಿಟ್ಟರೆ ದಿಸ್ ಟೀಮ್ ಈಸ್ ಸೋ ಗುಡ್. ನಿಮ್ಗೇನು ಅನಿಸ್ತದೆ? ಒಳ್ಳೆ ಉಂಟಲ್ಲ, ಭಾರಿ ನಂಗೆ ಇಷ್ಟ ಆಯ್ತಪ್ಪ, ಟೀಮ್ ಇಷ್ಟ ಆಯಿತು. ಇವ್ರು ಪ್ಲೇ ಆಫಿಗೆ ಹೋದ್ರೆ ಸಹ ಸಾಕು ಮಾರ್ರೆ. ದೊಡ್ಡ ಅಚೀವ್ಮೆಂಟ್ ಪಂಜಾಬ್ ಕಿಂಗ್ಸ್ ಒಂದು ಫ್ರ್ಯಾಂಚೈಸಿಗೆ ಸಿಕ್ಕಾಪಟ್ಟೆ ದೊಡ್ಡ ಅಚೀವ್ಮೆಂಟು. ಆಫ್ಟರ್ ಸೋ ಮೆನಿ ಇಯರ್ಸ್ ಅವರು ಪ್ಲೇ ಆಫಿಗೆ ಬಂದರು ಅಂತ ಒಂದು ಖುಷಿ ಪಡ್ತಾರೆ. ಬಟ್ ಇವ್ರು 4 ಜನರನ್ನು ಆಡಿಸ್ಬೇಕಪ್ಪ. ಇದು ಕೆಲವರು ಹೇಳ್ತಾರೆ ಓಮರ್ ಜಾಯ್ ಅಥವಾ ಮಾರ್ಕೋ ಆ್ಯನ್ಸನ್ ಅಥವಾ ಸ್ಟಾಯ್ನಿಸ್ ಅಥವಾ ಮ್ಯಾಕ್ಸ್ವೆಲ್ ಅಂತ. 4 ಜನರನ್ನು ಆಡಿಸಿ. ಈ 4 ಜನರನ್ನು, ಯಾಕಂದರೆ ಪ್ರಾಪರ್ ಆಲ್ರೌಂಡರ್ಸ್ ಇವ್ರು 4 ಜನ ಸಹ. ಅಲಕ್ ಬುಲಕ್ ಎಲ್ಲ ಅಲ್ಲ, ಅಂದರೆ ಆಲ್ರೌಂಡರ್ ಅಬಿಲಿಟಿ ಇದೆ ಅವರಿಗೆ. ಮತ್ತು ಅವರ ಪರ್ಫಾರ್ಮೆನ್ಸ್ ಫಾರ್ಮ್ ಎಲ್ಲ ಅದು ಎಂತ ಹೇಳಲಿಕ್ಕಾಗೋದಿಲ್ಲ, ಅದು ಹಣೆ ಬರ. ಬಟ್ ಅಷ್ಟು ಅಬಿಲಿಟಿ ಇರುವಾಗ ಇವ್ರನ್ನೆಲ್ಲ ಆಡಿಸ್ಬೇಕಂತ ನನ್ನದೊಂದು ಆಶಯ. ನಿಮಗೇನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಸಂಜೆ ಮತ್ತು LSGಯ ವಿಡಿಯೋದೊಂದಿಗೆ ಪ್ರಿವ್ಯೂ ಮುಕ್ತಾಯ ಆಗ್ತದೆ ಅಂತೂ. ಸರಿಯಾಗಿದೆ ಬರುವ. ನಮಸ್ಕಾರ.